ತುಲ್ಲಾಹಿ ವಬರಕಾತು. ಸ್ನೇಹ ತುಂಬಿದ ಸೈಯದ್ ಇಸ್ಮಾಯಿಲ್ ತಂಗಳ್ರವರ ಪ್ರೀತಿಗೆ ಪಾತ್ರರಾಗಿ, ಅವರ ಅಭಿಮಾನಿಗಳಾಗಿ, ಅವರ ಮೇಲೆ ವಿಶ್ವಾಸ ಇಟ್ಟು ಬಂದಂಥ ನನ್ನೆಲ್ಲ ಸರ್ವಧರ್ಮದ ಎಲ್ಲ ನನ್ನ ಸ್ನೇಹಿತರೆ, ಹಾಗೆಯೇ ವೇದಿಕೆಯ ಮೇಲೆ ಕುಳಿತಿದ್ದಂಥ ಗಣ್ಯಾತಿ ವ್ಯಕ್ತಿಗಳೇ, ಹೆಚ್ಚಿಗೆ ಸಮಯ ಇಲ್ಲ. ಯಾಕಂತ ಹೇಳಿದ್ರೆ ಸಮಯ ತುಂಬ ಜಾಸ್ತಿ ಆಗಿದೆ. ಈಗಾಗಲೇ ಭಾಷಣ ಮಾಡುವ ವೇದಿಕೆ ಇದಲ್ಲ. ಆದರೆ ಬಂದಿದ್ದಕ್ಕೆ ಒಂದೆರಡು ಮಾತಾಡಬೇಕೆಂದು ಒತ್ತಾಯ ಮಾಡಿದಾಗ ಮಾತಾಡದೆ ವಿಧಿ ಇಲ್ಲ, ಮಾತಾಡ್ತಾ ಇದ್ದೇವೆ ಅಷ್ಟೇ. ಇವತ್ತು ನಮಗೆ ಮಂಜನಾಡಿ ಪ್ರದೇಶಕ್ಕೆ ಮಾತ್ರವೇ ಅಲ್ಲ, ಸಾಧಾರಣ ಒಂದು 4-5 ಗ್ರಾಮಗಳಲ್ಲಿ ಒಂದು ಉತ್ಸವ ನಡೀತಾ ಇದೆ. ಅದಕ್ಕೆ ಕಾರಣ ಏನಂತೇಳಿ ಮಂಜನಾಡಿಯ ಉರುಸಿನ ಸಂಬಂಧ ಅದು ಆಗಿರ್ತದೆ. ಅದರ ಪ್ರತಿಫಲ ಏನಂದರೆ ಸಂತ ಇಸ್ಮಾಯಿಲ್ರವರ ವಲಿಯುಲ್ಲಾರವರ ಪ್ರಭಾವ ಆಗಿರ್ಬೋದು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಯಾಕಂದರೆ ಇಷ್ಟು ಜನ ಸೇರಿಸಿ ನಲಿಯುವಾಗ ಇಲ್ಲಿ ಯಾವುದೇ ಗೌಜಿ ಗದ್ದಲಗಳಿಲ್ಲದೆ ಒಂದು ಸ್ಮಶಾನ ಮೌನದಲ್ಲಿರುವಂಥ ಒಂದು ಮೌನದಂಥ ಒಂದು ಮೌನವನ್ನು ಆಚರಿಸಿ ನೀವು ಇದಕ್ಕೆ ಬೆಲೆ ಕೊಡುವುದಿದ್ದರೆ ಆ ವಲಿಯುಲ್ಲಾರವರ ಆ ಒಂದು ಕೃಪಾ ಕಟಾಕ್ಷ ಇರಬೇಕು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಸುಮಾರು ಜನ ಬಹಳ ರೀತಿಯಲ್ಲಿ ಮಾತಾಡಿದರು. ಭಾವೈಕ್ಯತೆ ಇದು ಎಲ್ಲಿಂದ ಶುರುವಾಗಬೇಕು, ಹೇಗೆ ಶುರುವಾಗಬೇಕು, ಯಾಕೆ ಈ ಭಾವೈಕ್ಯತೆಯನ್ನು ಇಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಹೇಳಿದರೆ, ಸನ್ನಿವೇಶ ಪ್ರಸಕ್ತ ವಾತಾವರಣ ಕಾಣುತ್ತಿರುವಂಥ ಸನ್ನಿವೇಶದಲ್ಲಿ ನಾವುಗಳು ಮನುಷ್ಯರಾಗಿ ಬದುಕುವುದನ್ನು ಕಲಿಯದ ಒಂದು ದುರ್ದಿನ ನಮಗೆ ಬಂದಾಗಿದೆ. ಅದರಿಂದಕ್ಕೆ ಕಾರಣ ಏನಂತ ಹೇಳಿದರೆ, ನಾವು ಕಾರಣ ಹುಡುಕಿದರೆ ಇನ್ನೂ ನಮಗೆ ಕಾರಣ ಸಿಗಲಿಕ್ಕಿಲ್ಲ. ಆದರೆ ನಾವು ಮನುಷ್ಯ ಜೀವಿ ಎಂಬುದನ್ನು ತಿಳಿದುಕೊಂಡಾಗ, ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀನ್, ಅಲ್ಲ ಕುರಾನಲ್ಲಿ ಹೇಳಿದಂಥ ವಿಚಾರ, ನಾನು ಅತ್ಯುತ್ತಮ ಮನುಷ್ಯನನ್ನಾಗಿ ನನ್ನ ಒಟ್ಟಿಗಿರುವಂಥ ಮಲಕಿಗಳಂತಲೂ ಶ್ರೇಷ್ಠ ದರ್ಜೆಯಲ್ಲಿ ಹುಟ್ಟಿಸಿದಂಥ ಮನುಷ್ಯ ಇವತ್ತು ಮಾನುಷನಾಗಿದ್ದಾನೆ. ಅವತ್ತೇ ಹೇಳ್ತಾನೆ, ಸುಮ್ಮ ರದದ ನಾವು ಅಸ್ಫಲ ಸಾಫಿಲೀನ್, ಇಷ್ಟೊಂದು ಅತ್ಯಂತ ಸುಂದರ ಅವಸ್ಥೆಯಲ್ಲಿ ಹುಟ್ಟಿಸಿದ ಮನುಷ್ಯ ಸುಮ್ಮ ರದದ ನಾವು ಅಸ್ಫಲ ಸಾಫಿಲೀನ್, ಅವನು ಬಹಳ ನೀಚ ವೃತ್ತಿಯನ್ನು ಮಾಡುತ್ತಿದ್ದಾನೆ. ನಬಿಯೇ ಹೇಳಿಕೊಡಿ ಮನುಷ್ಯನಿಗೆ. ಮನುಷ್ಯರ ಆ ಒಂದು ಇದನ್ನು ಘನತೆ ಗೌರವಗಳನ್ನು ಕಳೆದುಕೊಂಡಿದ್ದಾನೆ, ಮನುಷ್ಯತ್ವವನ್ನು ಕಳೆದುಕೊಂಡಿದ್ದಾನೆ. ಇದರಿಂದ ಆಗಿದೆ ಪ್ರಸಕ್ತ ವಾತಾವರಣದಲ್ಲಿ ಮನುಷ್ಯರೊಂದಿಗೆ ಕಿತ್ತಾಟ ತೊಡಗುವಂಥ ವ್ಯವಸ್ಥೆ ಆಗಿದೆ. ಇದನ್ನು ನಾನು ಮನುಷ್ಯ ಎಂಬುದನ್ನು ತಿಳ್ಕೊಂಡು, ನಾನು ಮುಸಲ್ಮಾನ ಎಂಬ ತಿಳಿದುಕೊಳ್ಳೋದ್ರಿಂದ ಮೊದಲು ನಾನು ಮನುಷ್ಯ, ನಾನು ಹಿಂದೂ ಅಂತ ತಿಳಿದುಕೊಳ್ಳೋದ್ರೆ ನಾನು ಮನುಷ್ಯ, ಇದನ್ನು ತಿಳಿದುಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ. ಯಾವ ಸೌಹಾರ್ದತೆಯಿಂದಲೂ ಇದರಿಂದ ಮಾಡಲಿಕ್ಕೆ ಆಗುವುದಿಲ್ಲ. ನನ್ನ ಮುಸಲ್ಮಾನ ಸಹೋದರ, ನಾನು ಇಷ್ಟೇ ಹೇಳ್ತೇನೆ, ನಾನು ಬೆಳಗ್ಗೆ ಎದ್ದು ಮೊಳಗುತ್ತಿರುವಂಥ ಆ ಒಂದು ಅಜಾನಿಗೆ ಎದುರಾಗಿ ಹೋಗಿ ನನ್ನ ಉಸ್ತಾದಿನ ಹಿಂದುಗಡೆ ನಿಂತುಕೊಂಡು 2 ರಕಾತ್ ನಮಾಜ್ ಮಾಡಲಿಕ್ಕೆ ಸಾಧ್ಯ ಯಾವತ್ತು ನಮ್ಮಿಂದ ಸಾಧ್ಯ ಆಗ್ತದೆ, ಅವತ್ತು ಸಾಧ್ಯ ಆಗ್ತದೆ ಸೌಹಾರ್ದತೆ. ನನ್ನ ಆತ್ಮೀಯ ಹಿಂದೂ ಸಹೋದರ, ನೀನು ಪ್ರಾತಃ ಕಾಲದಲ್ಲಿ ಎದ್ದು ಆ ದೇವಸ್ಥಾನದ ಕೊಳದಲ್ಲಿ ಮಿಂದು ಆ ದೇವರಿಗೆ ಒಂದು ಹೂವನ್ನು ಇಟ್ಟು ನಿನಗೆ ಸಾಧ್ಯ ಆಗುವುದಿದ್ದರೆ ಅವತ್ತಿಂದ ಸೌಹಾರ್ದತೆಯನ್ನು ನೀನು ಸ್ಟಾರ್ಟ್ ಮಾಡು. ಈ ದೇಶದಲ್ಲಿ ಯಾವ ರೀತಿಯ ಸೌಹಾರ್ದತೆ ಬರ್ತದೆ ಅಂತ ಕಂಡುಕೊಳ್ಳೋಣ. ಇನ್ನು ಚರ್ಚಿನಲ್ಲಿ ಗಂಟೆ ಮೊಳಗುತ್ತಿರುವಾಗ ಆ ಚರ್ಚ್ ಫಾದರ್ನ ಹಿಂದೆ ನಿಂತುಕೊಂಡು ನಿಂತುಕೊಂಡು ದೇವರನ್ನು ಧ್ಯಾನ ಮಾಡುದಿ, ಅಲ್ಲಿಂದ ಬಂದು ಸೌಹಾರ್ದತೆಯನ್ನು ಕ್ರೋಢೀಕರಿಸಿಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ಇವತ್ತು ಈ ದೇಶದಲ್ಲಾಗಲಿ ಈ ಲೋಕದಲ್ಲಾಗಲಿ ಸೌಹಾರ್ದತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗದೆ ಅಲ್ಲಾಹು ನಮ್ಮೆಲ್ಲರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳಲಿಕ್ಕೆ ಅವಕಾಶ ಕೊಡಲಿ ಅಂತ ಹೇಳ್ತಾ ಆಖಿರು ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಶುಭ ನುಡಿ.